ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಈ ಕಾರ್ ತಗೊಂಡು ಹೊರಡಿ. ಬಾಯ್ ಬಾವಾ. ಕಾವೇರಿ ಬಾ. ಸರ್, ನಿಮ್ ಕಾರಲ್ಲಿ ಬಾಂಬ್ ಇತ್ತಲ್ಲ, ಅದು ಡಿಫ್ಯೂಸ್ ಆಗಿದೆ. ನೀವೇನು ಹೆದರ್ಕೋಬೇಡಿ ಸರ್. ಇನ್ನು ಆ ಬಾಂಬ್ ವರ್ಕ್ ಆಗಲ್ಲ. ಅದರಿಂದ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ ಸರ್. ನೀವೀಗ ಆ ಕಾರಲ್ಲಿ ಆರಾಮಾಗಿರ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನಾದರೂ ಕೆಲಸ ಇದ್ದರೆ ಹೇಳ್ತೀನಿ. ಓಕೆ ಸರ್. ಥ್ಯಾಂಕ್ ಯು. ಹಾಂ, ಕಾವೇರಿ, ಈ ಅಟ್ಮಾಸ್ಫಿಯರ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಯಿತು ಪ್ರೀತು. ಆಹಾ, ಎಷ್ಟು ಒಳ್ಳೆ ಅಟ್ಮಾಸ್ಫಿಯರ್. ಎದುರಿಗೆ ನನ್ನ ಮನಸ್ಸು ತುಂಬಿಕೊಂಡಿರೋ ಹುಡುಗಿ. ಇದು ಒಳ್ಳೆ ಚಾನ್ಸ್. ನನ್ನ ಮನಸ್ಸನ್ನು ಇವಳ ಮುಂದೆ ಓಪನ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಇವತ್ತು ನಾನು ನನ್ನ ಲಕ್ನ ಇನ್ನೊಂದು ಸರಿ ಟೆಸ್ಟ್ ಮಾಡಿಬಿಡ್ತೀನಿ. ಏಯ್ ಪ್ರೀತು, ಏನೋ ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದ್ಬಿಟ್ಟು ಏನ್ ಹೀಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಓ ಶಿಟ್, ಏನಿಲ್ಲ ನೋಡಲ್ಲಿ, ಅಲ್ಲೇ ಇದೆ ನಾನು ಬುಕ್ ಮಾಡಿರೋ ಟೇಬಲ್. ಬಾ ಹೋಗೋಣ. ಬಾ ಕಾವೇರಿ, ಕೂತ್ಕೋ. ಏನ್ ಕಾವೇರಿ, ಏನ್ ತಗೊಳ್ತೀಯಾ? ಇಷ್ಟು ಬೇಗನಾ? ಅಲ್ಲ ಪ್ರೀತು, ಸುಮ್ಮನೆ ತಿಂದ್ಬಿಟ್ಟು ಹೊರಡೋದಕ್ಕ ಇಲ್ಲಿ ಬಂದಿರೋದು? ಹೇ ನೋ 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 ನೋ, ಹಾಗಲ್ಲ. ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ. ಓಕೆ, 2 ಮ್ಯಾಂಚೋ ಸೂಪ್. ಪ್ರೀತು, ನಿಂಗೆ ಯಾರ್ದೋ ಕಾಲ್ ಬರ್ತಾ ಇದೆ. ಪಿಕ್ ಮಾಡಿ ಏನು ಅಂತ ಕೇಳು ಒಂದ್ಸಲ. ಓಕೆ, ಎನಿಹಾವ್ ಸೂಪ್ ಆರ್ಡರ್ ಮಾಡಿದ್ದೀನಲ್ಲ, ಅದು ಬರೋಷ್ಟರಲ್ಲಿ ಬರ್ತೀನಿ. ನಿನ್ನಲ್ಲಿ ಅದೆಷ್ಟು ಡ್ರಾಸ್ಟಿಕ್ ಚೇಂಜ್ ಕಾಣ್ತಾ ಇದೆ. ಇನ್ನೂ ಚಾಕ್ಲೇಟ್ ಬಾಯ್, ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಜಾಲಿಯಾಗಿರೋ ಹುಡುಗ ಅಂದ್ಕೊಂಡಿದ್ದೆ. ಆದರೆ ಈಗ ನಿನ್ನ ನೋಡಿದ್ರೆ ನೀ ಫುಲ್ ಚೇಂಜ್ ಆಗಿದೆಯಾ. ರಿಯಲಿ ಈಗ ಚೇಂಜ್ ಆಗಿರೋ ಈ ಪ್ರೀತುನ ಇಷ್ಟಪಡ್ತೀನಿ ಕಣೋ. ನೀ ಹೀಗೆ ಇರು ಪ್ಲೀಸ್, ಚೇಂಜ್ ಆಗಬೇಡ. ಲವ್ ಮಚ್ಚ, ಎಲ್ಲೋ ಇದ್ಯಾ? ಅವಾಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಇದ್ದೀನಿ. ಏನ್ ವಿಷಯ ಹೇಳು. ಏನಿಲ್ಲ, ಇವತ್ತೆಲ್ಲಾದ್ರೂ ಹೋಗೋಣವಾ?
ಪಾರ್ಟಿ ಮಾಡೋಣವಾ? ಹೇ ಇಲ್ಲ ಕಣೋ, ನಾನು ಕಾವೇರಿನ ಕರ್ಕೊಂಡು ಪಾರ್ಟಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಫೋನ್ ಇಡು. ಏಯ್, ಒಂದ್ ನಿಮಿಷ. ಏನು, ಕಾವೇರಿನ ಪಾರ್ಟಿ ಕರ್ಕೊಂಡು ಹೋಗಿದ್ಯಾ? ಗುಡ್ ಗುಡ್. ಹಾಗಿದ್ರೆ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ನಿನಗೆ ಒಂದು ಸಖತ್ ಐಡಿಯಾ ಕೊಡ್ಲಾ? ಅಪ್ಪ ದೇವ್ರು, ಈಗ ಆಲ್ರೆಡಿ ಒಂದ್ಸಲ ಐಡಿಯಾ ಕೊಟ್ಟು ನನ್ನನ್ನು ಗುಂಡಿಗೆ ತಳ್ಳಿಬಿಟ್ಟಿದ್ಯಾ. ಈ ನಿನ್ನ ಐಡಿಯಾನು ಬೇಡ, ಸವಾಸನೂ ಬೇಡ. ಓಕೆ ಗುರು, ಕೂಲ್ ಕೂಲ್. ಮತ್ತೆ ಇನ್ನೇನ್ ಮಾಡ್ತೀಯಾ ಈಗ? ನೋಡು, ಕಾವೇರಿ ಈಗಾಗಲೇ ನನಗೆ ಇಂಪ್ರೆಸ್ ಆಗಿದ್ದಾಳೆ. ಇನ್ನೇನಿದ್ರು ನನ್ನ ಮನಸ್ಸಿನ ಮಾತು ಮಾತ್ರ ಕೇಳ್ತೀನಿ, ಬೇರೆ ಯಾರ ಮಾತು ಕೇಳಲ್ಲ. ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾತ್ರ ಮಾಡಬೇಡ.